ಕೇವಲ 5 ನಿಮಿಷದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಉಪಯೋಗಿಸ್ಕೊಂಡು ಒಂದು ಮಸಾಲ ಚಾಟ್ ಮಾಡ್ತಾ ಇದ್ದೀನಿ. ಯಾರು ಬೆಟ್ಟದ ನೆಲ್ಲಿಕಾಯಿ ತಿನ್ನಂಗಿಲ್ಲ ಈ ಒಂದು ಮಸಾಲ ಚಾಟನ್ನು ತಿಂತಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ಸ್ಟ್ರೀಮ್ಸ್ ಕಿಚನ್. ನಾನು ಶೀತಲ್. ಬೆಟ್ಟದ ನೆಲ್ಲಿಕಾಯಿಂದ ಒಂದು ಚಾಟ್ ಮಾಡೋಣ. ಮೊದಲನೇದಾಗಿ ಬೆಟ್ಟದ ನೆಲ್ಲಿಕಾಯಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ತುರಿದು ಇಟ್ಕೊಳ್ಬೇಕು. ಮಿಕ್ಸಿಂಗ್ ಬೌಲಿಗೆ ತುರಿದ ನೆಲ್ಲಿಕಾಯಿ, ತುರಿದ 2 ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಉದ್ದನೆ 2 ಟೊಮ್ಯಾಟೋವನ್ನು ತೊಗೊಂಡು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ರೌಂಡ್ ಟೊಮ್ಯಾಟೊ ಇದ್ದರೆ 1 ಟೊಮ್ಯಾಟೊ ತೊಗೊಳ್ಳಿ. ಈಗ ನಾನು ಇಲ್ಲಿ ದೊಡ್ಡ ಲೇಸನ್ನು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಂಪ್ನಿ ಚಿಪ್ಸ್ ಬೇಕೋ ಆ ಕಂಪ್ನಿ ಚಿಪ್ಸನ್ನು ತೊಗೊಂಡು ಇದಕ್ಕೆ ಚಿಪ್ಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ನೀವು ಕೆಂಪು ಖಾರ ಕೂಡ ಹಾಕ್ಕೊಳ್ಬೋದು. ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸಿದ ತಕ್ಷಣ ಇದನ್ನು ಆಗಿಂದಾಗೆ ಸರ್ವ್ ಮಾಡಬೇಕು, ಏಕೆಂದರೆ ಚಿಪ್ಸ್ ಹಾಕಿದ್ರಿಂದ ಚಿಪ್ಸ್ ಮೆತ್ತಗಾಗುತ್ತೆ. ಈ ಒಂದು ಆರೋಗ್ಯವಾದ ಹೆಲ್ದಿಯಾದ ಮಸಾಲ ಚಾಟನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಕೇವಲ 5 ನಿಮಿಷದಲ್ಲಿ ಈ ಒಂದು ಮಸಾಲ ಚಾಟ್ ರೆಡಿಯಾಗುತ್ತೆ. ಬೆಟ್ಟದ ನೆಲ್ಲಿಕಾಯಲ್ಲಿ ಫೈಬರ್, ನಾರಿನಾಂಶ ಜಾಸ್ತಿ ಇದೆ. ಇದನ್ನು ಸಕ್ಕರೆ ಕಾಯಿಲೆಯವರಿಗೆ ಅಮೃತ ಅಂತ ಹೇಳ್ತಾರೆ. ಮತ್ತು ಚರ್ಮಕ್ಕೆ ಮತ್ತು ಇದನ್ನು ತಿನ್ನೋದ್ರಿಂದ ಕೂದಲು ಉದುರುವುದು ಕೂಡ ಕಮ್ಮಿ ಆಗುತ್ತೆ. ಅದರಿಂದ ದಿನಕ್ಕೆ ಒಂದಾದರೂ ಈ ಒಂದು ಬೆಟ್ಟದ ನೆಲ್ಲಿಕಾಯಿನ ತಿನ್ನಬೇಕು. ಈ ಒಂದು ಚಾಟನ್ನು ಮಾಡಿದ ತಕ್ಷಣ ಮಕ್ಕಳಿಗೆ ಕೊಟ್ಟೆ, ಅವ್ರಿಗೂ ಕೂಡ ಇಷ್ಟವಾಯಿತು. ಅದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿತ್ತು. ಚಳಿಗಾಲ ಮುಗಿಯೋಕ್ಕಿಂತ ಮುಂಚೆ ಬೆಟ್ಟದ ನೆಲ್ಲಿಕಾಯಿನ ತಂದು ಈ ಒಂದು ಮಸಾಲ ಚಾಟನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಅದರ ಔಷಧಿ ಗುಣವನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.